ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಇಡೀ ವಿಶ್ವದಲ್ಲಿ ನಮ್ಮ ಭಾರತ ವಿಶ್ವಗುರುವಾಗಿ ಮಾಡಿದಂತ ಒಬ್ಬ ಪ್ರಧಾನಮಂತ್ರಿಗಳು ಈ ಕೋವಿಡ್ ಕಳ್ಳನ ಜೊತೆಯಲ್ಲಿ ಪ್ರಧಾನಮಂತ್ರಿಗಳಾಗ್ತಾರೆ ಅಂತಂದ್ರೆ ಅದು ನಮ್ಗೆ ನೋವಿನ ಸಂಗತಿ. ಇಂಥ ಒಬ್ಬ ಕಳ್ಳನಿಗೆ ನಾವು ಮತವನ್ನ ಕೇಳಬೇಕು ಅಂತೇಳಿ ನಮ್ಗೆಲ್ರಿಗೂ ಕೂಡ ನಿಜಕ್ಕೂ ನೋವಾಗ್ತಾ ಇದೆ. ಇದೇ ಸುಧಾಕರ್ ಅವರು ಒಬ್ಬ ಹುಚ್ಚ ವೆಂಕಟನ ಕೈಯಿಂದ ಸೋತು ಇವತ್ತು ಅಲ್ಲಿ ಸೋತು ಇಲ್ಲಿ ನಾನು ಗೆಲ್ತೀನಿ ಅನ್ನೋದಂತ ಭ್ರಮೆಯಿಂದ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಸುಧಾಕರ್ ಅವರೇ, ಯಾವುದೇ ಕಾರಣಕ್ಕೂ ನೀವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗ್ಲಿಕ್ಕೂ ಕೂಡ ನಿಮಗೆ ಯೋಗ್ಯತೆ ಇಲ್ಲ. ಇಲ್ಲಿಂದ ಗೆದ್ದು ನರೇಂದ್ರ ಮೋದಿ ಅವರ ಜೊತೆ ಕೆಲಸ ಮಾಡೋದಕ್ಕೂ ಕೂಡ ನಿಮಗೆ ಯೋಗ್ಯತೆ ಇಲ್ಲ. ವಿಶ್ವನಾಥ್ ಅವರೇ, ನಿಮ್ಗಿನ್ನೂ 4 ವರ್ಷ ಟೈಮ್ ಐತೆ. ನಿಮ್ಮನ್ನ MLA ಗೆಲ್ಲಿಸ್ತೀವಿ. ಯಾವುದೇ ಕಾರಣಕ್ಕೂ ಲೋಕಸಭೆಗೆ ಸುಧಾಕರ್ಗೆ ಓಟ್ ಹಾಕ್ರಿ ಅಂತ ಕೇಳಬಾರ್ದು ಅಂತೇಳಿ ವಿಶ್ವನಾಥ್ ಅವ್ರನ್ನ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಓನಲ್ಲ ನೀನಲ್ಲ, ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ಲಾಯಕ್ಕಿಲ್ಲ. ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ, ಚಿಕ್ಕಬಳ್ಳಾಪುರ ಲೋಕಸಭೆಗೆ ಓನಲ್ಲ, ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ಲಾಯಕ್ಕಿಲ್ಲ. ಸನ್ಮಾನ್ಯ ಹೈಟೆಕ್ ಸುಧಾಕರ್ ಅವರೇ, ನಿಮ್ಮನ್ನ ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ಸೋಲ್ಸಿ ಮನೆ ಕಳಿಸಿದ್ರು. ಈಗ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಬಂದಿದ್ಯಾ, 100% ನೀನ್ ಮನೆಗೆ ಹೋಗೋದು, ನೀನ್ ಮನೆಗೆ ಹೋಗೋದು, ನೀನ್ ಮನೆಗೆ ಹೋಗೋದು. बोलो भारत माता की, ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಅಲೋಕ್ ವಿಶ್ವನಾಥ್ ಅವರಿಗೆ, ಅಲೋಕ್ ವಿಶ್ವನಾಥ್ ಅವರಿಗೆ. ಅಲೋಕ್ ವಿಶ್ವನಾಥ್ ಅವರು ಸುಮಾರು 3 ತಿಂಗಳಿಂದ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಮ್ಮ ಶಾಸಕರು ಮತ್ತೆ ನಮ್ಮ ಅಲೋಕ್ ವಿಶ್ವನಾಥ್ ಅವರು, ನಮ್ಮೆಲ್ಲಾ ಕಾರ್ಯಕರ್ತರುಗಳು ಶ್ರಮ ವಹಿಸಿ ಇವತ್ತು ಸುಮಾರು 2 ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಗೆಲ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ವಿ. 2,000 ಕಾರುಗಳನ್ನು ತೆಗೆದುಕೊಂಡು ಯಲಹಂಕದಿಂದ ಸುಮಾರು ಒಂದು 10,000 ಜನ ಭಾಗವಹಿಸಿದ್ರು. ಯಲಹಂಕ, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಮತ್ತೆ ದೇವನಹಳ್ಳಿ, ಹೊಸಕೋಟೆಯಲ್ಲಿ ನಾವು ರ್ಯಾಲಿಯನ್ನು ಸಹ ಹಮ್ಮಿಕೊಂಡಿದ್ವಿ. ಯಾವ ರೀತಿ ಜನ ಒಂದು ಬೆಂಬಲ ಸಿಕ್ಕಿತ್ತು ಅಂತ ಹೇಳಿದ್ರೆ, ಇವತ್ತು ಬಹಳ ಒಳ್ಳೆ ಹುಡುಗ, ಒಳ್ಳೆ ವಿಚಾರವಂತ, ಬಹಳ ಚೆನ್ನಾಗಿ ಓದ್ಕೊಂಡಿದ್ದಾನೆ,
ಇಂಥವ್ರು ಪಾರ್ಲಿಮೆಂಟ್ಗೆ ಅವಶ್ಯಕತೆ ಇದೆ ಅಂತೇಳಿ ಇವತ್ತು ಜನ ಬೆಂಬಲ, ಜನಗಳು ಸಹ ಸಹಕಾರ ಕೊಟ್ಟಿದ್ರು. ಅವತ್ತು ಇದೇ ಸುಧಾಕರ್ ನನಗೆ ಅಕಸ್ಮಾತ್ ಕೊಟ್ರೆ ಇಷ್ಟು ಜನ ಬೇಕಾಗ್ತಾರೆ ಅಂತೇಳಿ ಅವತ್ತು ಬಂದು ನಮ್ಮ ಜೊತೆ ರ್ಯಾಲಿ ಮಾಡಬಹುದಾಗಿತ್ತಲ್ಲ. ಎಲ್ಲೂ ಸಹ ನಮ್ಮ ಜೊತೆ ಭಾಗವಹಿಸಲಿಲ್ಲ. ಜೊತೆಯಲ್ಲಿ ಅವರ ಕಾರ್ಯಕರ್ತರನ್ನ ಚಿಕ್ಕಬಳ್ಳಾಪುರದಲ್ಲಿ ಯಾರು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಒಬ್ಬರನ್ನು ಕಳಿಸಿಲ್ಲ. ಒಂದು ಕಾರನ್ನು ಸಹ ರ್ಯಾಲಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಆತ್ನು ಸಹ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಮತ್ತೆ ನಮ್ಮ ಶಾಸಕರು ಪ್ರತಿ ಕ್ಷೇತ್ರದಲ್ಲಿ ಹೋಗಿ ಅವರ ಕಷ್ಟ ಸುಖಗಳನ್ನು ನೋಡಿ ಅವರಿಗೆ ಮೀಟಿಂಗ್ ಕರೆದು ಯಾರಿಗೇ ಸಿಗ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಯಲಹಂಕ ಶಾಸಕ ವಿಶ್ವನಾಥ್ರವರು ಬಾಡೂಟ ಹಾಕ್ತಾರೆ, ಬಿರಿಯಾನಿ ಹಾಕಿ ಜನ ಸೇರಿಸ್ತಾರೆ ಅಂತ ಹೇಳ್ಬಿಟ್ಟು ಇದನ್ನು ವ್ಯಂಗ್ಯವಾಗಿ ಮಾತನಾಡ್ದ. ಇದರ ಜೊತೆಯಲ್ಲಿ ನಮ್ಮ ಶಾಸಕರು ಟಿಟಿಡಿ ಮಂಡಳಿ ಸದಸ್ಯರಾಗಿದ್ರಲ್ಲ, ಆಗಿದ್ದಾರೆ. ಅವರು ಎಲ್ಲಾ ಕ್ಷೇತ್ರದ ಕಾರ್ಯಕರ್ತರನ್ನ ತಿರುಪತಿಗೆ ಕರ್ಕೊಂಡೋಗಿ ದೇವಸ್ಥಾನ ದರ್ಶನ ಮಾಡ್ಲಿಕ್ಕೆ ಕರ್ಕೊಂಡೋದ್ರೆ ಅದಕ್ಕೂ ಸಹ ವ್ಯಂಗ್ಯ ಮಾಡ್ದ. ಅಂದ್ರೆ ಏನು, ನಿನಗೆ ಸಿಕ್ಕಿದ್ರೆ ಮಾತ್ರ ಎಲ್ಲರೂ ಮಾಡಬೇಕು, ಬೇರೆಯವರು ಸಿಕ್ಕಿದ್ರೆ ಮಾತ್ರ ನೀನು ಮನೆಯಿಂದ ಆಚೆಗೆ ಬರಬಾರ್ದು. ಈ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗೆ ಇವತ್ತು ನೀವು ಹೈಕಮಾಂಡ್ ಮಣೆ ಹಾಕಿದ್ದೀರಿ. ದಯಮಾಡಿ ಹೇಳ್ತಾ ಇದ್ದೀವಿ, ಈತನ ಮೇಲೆ ಬಹಳಷ್ಟು ಆರೋಪಗಳಿದ್ದಾವೆ. ಸುಮಾರು ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಕೋವಿಡ್ ವಿಚಾರದಲ್ಲಿ, ಕೋವಿಡ್ ಕಳ್ಳ ಅಂತನೂ ಉಚ್ಚಾರ ಮಾಡಿದ್ರು. ಪಿಪಿ ಕಿಟ್ ಅಲ್ಲಿ, ಮಾಸ್ಕ್ ಅಲ್ಲಿ, ಪ್ರತಿಯೊಂದರಲ್ಲೂ ಸಹ ಮೆಡಿಕಲ್ ವಿಚಾರದಲ್ಲಿ ಎಣ ಸುಡೋತ್ರದಿಂದ ಹಿಡಿದು ಇಂಜೆಕ್ಷನ್ ಹಾಕೋವರೆಗೂ ಸಹ ಈತನು ಹಗರಣ ಅಂತೇಳಿ ಸಾಕಷ್ಟು ಆರೋಪಗಳನ್ನು ಬಂದಿದೆ. ಈಗಾಗಲೇ ಕಾಂಗ್ರೆಸ್ನವರು ಅದರ ಬಗ್ಗೆ ಕಾಯ್ತಾ ಇದ್ದಾರೆ ಬಿಡ್ಲಿಕ್ಕೆ. ಮತ್ತೆ ಜೊತೆಗೆ ಇಲ್ಲಿ ಬಂಡೆಗಳಿರ್ತಕ್ಕಂಥ ಬಂಡೆ ಮಾಲೀಕರನ್ನು ಸಹ ಬಿಟ್ಟಿಲ್ಲ. ಆತ್ನು ಕ್ರಷರ್ ಮಾಲೀಕರು, ಲಾರಿ ಮಾಲೀಕರನ್ನ ಅಂತೇಳಿ ಆರೋಪನೂ ಸಹ ಇದೆ. ಮತ್ತೆ ನೀವು ಇದುವರೆಗೂ ಸಹ ಯಾವುದೇ ಕ್ಷೇತ್ರದ ಒಂದು ಮೀಟಿಂಗ್ ಮಾಡಿಲ್ಲ, ಯಾವ ಕ್ಷೇತ್ರಕ್ಕೂ ನೀವು ಹೆಜ್ಜೆ ಇಟ್ಟಿಲ್ಲ, ಎಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನೀವು ವಾತಾವರಣ ಕ್ರಿಯೇಟ್ ಮಾಡಲಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ಇವತ್ತು ಸುಮಾರು ಏನು ನಾವು 2 ಲಕ್ಷ ಮತಗಳಿಂದ ಅಲೋಕ್ ವಿಶ್ವನಾಥ್ ಗೆಲ್ತಾ ಇದ್ರು, ಇವತ್ತು ವಾತಾವರಣ 2 ಲಕ್ಷ ಮತಗಳಿಂದ ನಾವು ಸೋಲ್ತಕ್ಕಂಥ ವಾತಾವರಣ ನೀವು ಕ್ರಿಯೇಟ್ ಮಾಡಿದ್ದೀರಾ. ಇಂಥವ್ರಿಗೆ ನೀವು ಸೀಟ್ ಕೊಟ್ಟಿದ್ದೀರಾ. ಇದು ಯಾವ ನ್ಯಾಯ? ಇದು ಸರಿನಾ? ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಕೋವಿಡ್ ಕಳ್ಳ 420 ಸುಧಾಕರ್ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿರುವುದರ ವಿರುದ್ಧವಾಗಿ ನಾವು ಇಲ್ಲಿ ಕೆಂಪೇಗೌಡರ ಸ್ಟ್ಯಾಚ್ಯೂ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ನಮಗೆ ಯಾವುದೇ ಕಾರಣಕ್ಕೂ ಸುಧಾಕರ್ ಅವ್ರನ್ನ ಇಲ್ಲಿ ಕ್ಯಾನ್ವಾಸ್ ಮಾಡಕ್ಕೆ ಇಲಾಖೆಯಲ್ಲಿ ನಾವು ಬಿಡೋದಿಲ್ಲ. ಸನ್ಮಾನ್ಯ ಅಲೋಕ್ ವಿಶ್ವನಾಥ್ ಅವರು ಯುವ ನಾಯಕ, ಯುವ ಉತ್ಸಾಹಿ, ಹಾಗೆ ಬಹಳಷ್ಟು ಜನಪರ ಕಾಳಜಿ ಇರುವಂತಹ ಅಲೋಕ್ ವಿಶ್ವನಾಥ್ ಅವರನ್ನ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕಡೆಗಣಿಸಿ ಕೋವಿಡ್ ಅಲ್ಲಿ, ಹಿಂದಿನ ಸರ್ಕಾರದಲ್ಲಿ ಕೋವಿಡ್ ಆರೋಗ್ಯ ಮಂತ್ರಿಯಾಗಿ ಕೋವಿಡ್ ಅಲ್ಲಿ ಬಹಳಷ್ಟು ಲೂಟಿಯನ್ನ ಮಾಡಿದಂತ ಸನ್ಮಾನ್ಯ ಸುಧಾಕರ್ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿರೋದು ನಾವು ಭಾರತೀಯ ಜನತಾ ಪಾರ್ಟಿಯ ಯಲಹಂಕದ ಮುಖಂಡರು ಖಂಡಿಸ್ತೇವೆ ಅಂತ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಬಂಧುಗಳೇ, ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಚಿಕ್ಕಬಳ್ಳಾಪುರ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ 2 ತಿಂಗಳಿಂದ ಮನೆ ಮನೆ ಪ್ರವಾಸಗಳನ್ನ ಹಾಕೊಂಡು ಜೆಡಿಎಸ್ನ ಮುಖಂಡರನ್ನ ಮಾತಾಡಿಸಿ, ಬಿಜೆಪಿಯ ಮುಖಂಡರನ್ನ, ರೈತರನ್ನ, ಕಾರ್ಮಿಕರನ್ನ ಎಲ್ಲರನ್ನು ನಾವು ಮಾತಾಡಿಸಿ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಕೊಡ್ತಾರೆ, ದಯಮಾಡಿ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲಿಸಬೇಕು, ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಬೇಕು ಅಂತೇಳಿ ಎಲ್ಲ ಕಡೆ ನಾವು ಓಡಾಡಿದ್ವಿ. ಆದ್ರೆ ಯಾವುದೋ ಒಂದು ಆಸೆಗೋ ಆಮಿಷಗೋ ಓಟ್ ಹಾಕಿ ಸನ್ಮಾನ್ಯ ಸುಧಾಕರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ಯಲಹಂಕದಲ್ಲಿ ನೋಟ್ ಆಗಾದ್ರೂ ಓಟ್ ಹಾಕ್ತೀವಿ, ಸುಧಾಕರ್ಗೆ ಯಾವುದೇ ಕಾರಣಕ್ಕೂ ಓಟ್ ಆಗಲ್ಲ. ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್, ಗೋ ಬ್ಯಾಕ್. ತೊಲಗಲಿ, 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 ತೊಲಗಲಿ. ಅವರೇ ಹಾಕಿದ್ರಪ್ಪ ನಮ್ಮ ಹೊಡಿತಾ ಇದೀವಿ ಎಲ್ಲ ಅವ್ರವ್ರಿಗೆ.
ಲೋಕಸಭೆಗೆ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಕೋವಿಡ್ ಕಳೋ ಕೋವಿಡ್ ಕಳೋ ಕೋವಿಡ್ ಕಳೋ ಭ್ರಷ್ಟಾಚಾರಿ ಭ್ರಷ್ಟಾಚಾರಿ बोलो भारत माता की भारतीय जनता पार्टी की